ದೆಹಲಿಯಲ್ಲಿ ಸಿಎಂ ಆಪ್ತರ ಭರ್ಜರಿ ರಣತಂತ್ರ ಸಾಗ್ತಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ. ದೆಹಲಿಯಲ್ಲಿ ಸಿಎಂ ಆಪ್ತರ ಭರ್ಜರಿ ರಣತಂತ್ರ. ಎಐಸಿಸಿಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ. ಇವರೆಲ್ಲ ಹೋಗಿ ಸತೀಶ್ ಜಾರಕಿಹೊಳಿ ಮತ್ತು ಕೆಎನ್ ರಾಜಣ್ಣ ಅವರು ಭೇಟಿಯಾಗಿರೋದು. ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಇಬ್ಬರು ನಾಯಕರ ಮಾತುಕತೆ. ಇದು ದೆಹಲಿಯ ರಾಜಾಜಿ ಮಾರ್ಗ್ ರಸ್ತೆಯಲ್ಲಿರುವಂತವರ ನಿವಾಸದಲ್ಲಿ ಹೋಗಿ ರಾಜಣ್ಣ ಮತ್ತು ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತ ಇಬ್ಬರು ನಾಯಕರು ಈಗ ದೆಹಲಿಗೂ ಹೋಗಿ ಎಐಸಿಸಿಯ ಅಧ್ಯಕ್ಷರಾಗಿರುವಂತ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಅವರ ನಿವಾಸಕ್ಕೆ ಹೋಗಿ ಅಲ್ಲಿ ಹೋಗಿ ಮಾತುಕತೆ ಮಾಡಿದ್ದಾರೆ. ಯಾಕೆ ಅಂತ ಬಹಳಷ್ಟು ಚರ್ಚೆ ಆಗ್ತಿದೆ. ಇದು ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ನಾಯಕತ್ವ ಬದಲಾವಣೆ, ಕುರ್ಚಿ ಚೇಂಜ್ ಆಗ್ಬಿಡುತ್ತೆ, ಡಿ.ಕೆ. ಶಿವಕುಮಾರ್ ಇನ್ನೇನು ಮಾಡ್ತಾರೆ ಎನ್ನುವಂತ ಈ ಚರ್ಚೆಯ ನಡುವೆಯಲ್ಲಿ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತ ಇಬ್ಬರು ನಾಯಕರು ಈಗ ದೆಹಲಿಗೆ ಹೋಗಿದ್ದಾರೆ. ಏನೆಲ್ಲ ಅಪ್ಡೇಟ್ಸ್ಗಳಾಗಿದೆ ದೆಹಲಿಯಲ್ಲಿ? ದೆಹಲಿ ಭೇಟಿ ನಂತರ ಯಾವ ರೀತಿಯಾದಂಥ ರಿಯಾಕ್ಷನ್ಸ್ ಕೊಡ್ತಿದ್ದಾರೆ ಅಂತ? ಅಖಿಲೇಶ್, ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರ ಹಂಚಿಕೆಯ ಜಟಾಪಟಿ ಜೋರಾಗಿ ನಡೆದಿದೆ. ಒಂದು ಕಡೆ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿರ್ತಕ್ಕಂಥ ಶಾಸಕರು ಫಾರಿನ್ ಟೂರ್ಗೆ ಹೋಗ್ತೇನೆ ಅಂತ ವಿದೇಶ ಪ್ರವಾಸ ಕೈಗೊಂಡ್ರೆ, ಇನ್ನೊಂದು ಕಡೆ ಪ್ರಮುಖವಾಗಿ ದಲಿತ ಸಮುದಾಯದ ಗಟ್ಟಿ ನಾಯಕ ಆಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರ ಜೊತೆಗೆ ಒಂದಷ್ಟು ಆಪ್ತ ಶಾಸಕರು ದೆಹಲಿ ಪರ್ಯಟನೆ ಮಾಡಿದ್ದಾರೆ. ಅದರಲ್ಲೂ ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ವಿಚಾರಗಳನ್ನ ಹೈಕಮಾಂಡ್ ನಾಯಕರ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ. ಇಂದು ದೆಹಲಿನಲ್ಲಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ. ಅದರಲ್ಲೂ ಕೂಡ ಏನು ಡಿ.ಕೆ. ಶಿವಕುಮಾರ್ ಕಳೆದ ವಾರವಷ್ಟೇ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ರು. ಅದಾದ ನಂತರ ಈ ಒಂದು ಬೆಳವಣಿಗೆಯಲ್ಲಿ ಸಾಕಷ್ಟು ಒಂದು ಚರ್ಚೆ ಕೈಪಡೆಯಲ್ಲಿ ಹುಟ್ಟಾಗ್ತಿದೆ. ಯಾಕಂತಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಕಳೆದ ವಾರ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ರು. ಅದಾದ ನಂತರ ಅತಿಯಾದಂತ ಒಂದು ಆತ್ಮವಿಶ್ವಾಸ ಅವರಲ್ಲಿ ಕಾಣ್ತಿತ್ತು. ಆದ್ರೆ ಆ ಒಂದು ಬೆಳವಣಿಗೆ ಆದ ನಂತರ ಮತ್ತೆ ಇದೀಗ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿರ್ತಕ್ಕಂಥ ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಟೀಮ್ ಈ ಒಂದು ಬೆಳವಣಿಗೆಯಲ್ಲಿ ದೆಹಲಿಗೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿರುವಂತದ್ದು ಸಾಕಷ್ಟು ಒಂದು ಚರ್ಚೆಗೆ ಕಾರಣ ಆಗ್ತಿದೆ. ಅದರಲ್ಲೂ ಕೂಡ ಮಾಹಿತಿಗಳ ಪ್ರಕಾರ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿರುವಂತಹ ಸಚಿವ ಸತೀಶ್ ಜಾರಕಿಹೊಳಿ ಅವರು ಇದೇ ಮಾರ್ಚ್ 10ನೇ ತಾರೀಕಂದು ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಪೂರೈಕೆ ಮಾಡ್ತಾರೆ. ಅದಾದ ನಂತರ ಈಗ ಏನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಮಾಡುವಂತ ಲೆಕ್ಕಾಚಾರದಲ್ಲಿ ಏನಾದ್ರು ಹೈಕಮಾಂಡ್ ನಾಯಕರು ಇದ್ರೆ, ಇಂತಹ ಒಂದು ಸಂದರ್ಭದಲ್ಲಿ ನನಗೆ ಆ ಒಂದು ಸ್ಥಾನವನ್ನ ಕೊಡಿ ಅನ್ನೋ ಒಂದು ಕ್ಲೈಮ್ ನ ಸಚಿವ ಮಾಡ್ಕೊಳ್ತಿದ್ದಾರೆ. ಜೊತೆಗೆ ಅವರ ಒಂದು ಆಪ್ತ ಶಾಸಕರು ಕೂಡ ಏನು ಅಂದ್ರೆ ಅಭಿಷೇಕ್, ಒಂದ್ ಲೆಕ್ಕಾಚಾರದಲ್ಲಿ ಈಗ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರೋ ಇಬ್ರು ಕೂಡ ಈಗ ದೆಹಲಿಗೆ ಹೋಗಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಕೆಲ ಶಾಸಕರು MLC-ಗಳಿರ್ಬೋದು ಅವರೆಲ್ಲ ಫಾರಿನ್ ಟೂರ್ ಕೂಡ ಕೈಗೊಂಡಿದ್ದಾರೆ. ಎಲ್ಲೋ ಒಂದು ಕಡೆ ಈ ಬಜೆಟ್ಟಿನ ನಂತರ ದೊಡ್ಡ ಮಟ್ಟದ ಕ್ರಾಂತಿ ಆಗಬಹುದು ಅನ್ನೋದಕ್ಕೆ ಇವೆಲ್ಲವೂ ಕೂಡ ಪುಷ್ಟಿ ಕೊಟ್ಟಂತಿದೆ. ಖಂಡಿತ ಅಖಿಲೇಶ್. ಯಾಕಂತಂದ್ರೆ ಒಂದು ಕಡೆ ದಾಖಲೆಯ ಬಜೆಟ್ ಮಂಡನೆ ಮಾಡೋದಕ್ಕೆ ಸಿದ್ದರಾಮಯ್ಯ ಅವರು ಇದಾಗಲೇ ಒಂದು ಸುತ್ತಿನ ತಯಾರಿನ ಮಾಡ್ಕೊಳ್ತಿದ್ದಾರೆ. ಬಜೆಟ್ ನ ಗಾತ್ರ ಹೇಗಿರ್ಬೇಕು, ಲೆಕ್ಕ ಎಷ್ಟಿರ್ಬೇಕು, ಯಾವ್ಯಾವ ಇಲಾಖೆಯೊಂದಿಗೆ ಯಾವ ಒಂದು ಮಾನದಂಡಗಳನ್ನ ಹಾಕಬೇಕು, ಜೊತೆಗೆ ಜನಪರ ಬಜೆಟ್ ನ ಮಂಡನೆ ಮಾಡೋದಕ್ಕೆ ಸಿದ್ದರಾಮಯ್ಯ ಸಕಲ ರೀತಿಯಲ್ಲೂ ತಯಾರಿಯನ್ನ ಮಾಡ್ಕೊಳ್ತಿದ್ದಾರೆ. ಆದ್ರೆ ಇಲ್ಲಿ ಇದಾಗ್ಲೇ ಬಜೆಟ್ ಮಾಡೋದಕ್ಕೆ ಇನ್ನಷ್ಟು ದಿನಗಳ ಕಾಲ ಇದೆ, ಅವಕಾಶ ಇದೆ. ಆದ್ರೆ ಅದಕ್ಕೂ ಮುಂಚಿತವಾಗಿ ಇದೀಗ ಇಲ್ಲಿನ ಕಾಂಗ್ರೆಸ್ನ ನಾಯಕರು ದೆಹಲಿ ಹೈಕಮಾಂಡ್ ನಾಯಕರ ಬಾಗಿಲನ್ನು ತರ್ತಾ ಇದ್ದಾರೆ. ಜೊತೆಗೆ ಒಂದಷ್ಟು ಕಸರತ್ತನ್ನ ಆಂತರಿಕವಾಗಿ ತೆರೆಮರೆಯಲ್ಲೇ ನಡೆಸ್ತಿದ್ದಾರೆ. ಆದ್ರೆ ಬಜೆಟ್ ಆದ ನಂತರ ಕಾಂಗ್ರೆಸ್ ಕೈಪಡೆಯಲ್ಲಿ ಒಂದು ದೊಡ್ಡ ಕ್ರಾಂತಿ ಆಗುತ್ತಾ? ನವೆಂಬರ್ ಕ್ರಾಂತಿ ಟುಸಾದ ಬಳಿಕ, ಡಿಸೆಂಬರ್ ಕ್ರಾಂತಿ ಟುಸಾದ ಬಳಿಕ ಇದೀಗ ಏನು ಬಜೆಟ್ ಆದ ಮೇಲೆ ದೊಡ್ಡ ಮಟ್ಟದಲ್ಲಿ ಕ್ರಾಂತಿ ಆಗುತ್ತಾ? ಸಚಿವ ಸಂಪುಟ ಪುನರ್ರಚನೆ ಆಗುತ್ತಾ? ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗುತ್ತಾ? ನಾಯಕತ್ವ ಹಂಚಿಕೆ ಗೊಂದಲ ವಿಚಾರದಲ್ಲಿ ಹೈಕಮಾಂಡ್ ಏನಾದ್ರು ಮತ್ತೆ ಒಂದಷ್ಟು ಸ್ಪಷ್ಟತೆ ಕೊಡುವಂತ ಒಂದು ಕಾರಣ ಇರುತ್ತಾ ಅನ್ನೋದು ಕೂಡ ಇಲ್ಲಿ ಚರ್ಚೆ ಆಗ್ತಿದೆ. ಇದಾಗಲೇ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಈ ಒಂದು ಅಧಿಕಾರ ಹಂಚಿಕೆ ಸೂತ್ರ ಏನಿದೆ ಅದು ಸಿದ್ದರಾಮಯ್ಯ, ಹೈಕಮಾಂಡ್ ನಾಯಕರು ಮತ್ತೆ ನನ್ನ ಮಧ್ಯೆ ಆಗಿರುವಂತದ್ದು. ಹಾಗಾಗಿ ಏನೇ ಒಂದು ವಿಚಾರ ಪ್ರಸ್ತಾಪ ಮಾಡ್ಬೇಕಾದ್ರೂ ನಾವು ಮೂವರು ಕುತ್ಕೊಂಡೆ ಇಲ್ಲಿ ಚರ್ಚೆ ಮಾಡ್ತೇವೆ. ಅನ್ಯರು ಬಹಿರಂಗವಾಗಿ ಹೇಳಿಕೆ ಕೊಡೋದು ಬೇಡ. ಇದರಿಂದ ಪಕ್ಷಕ್ಕೆ ಒಂದಷ್ಟು ಮುಜುಗರ ಆಗುತ್ತೆ ಮತ್ತು ಒಂದಷ್ಟು ಡ್ಯಾಮೇಜ್ ಆಗುವಂತ ಒಂದು ನಿಟ್ಟಿನಲ್ಲಿ ಕೂಡ ಡಿ.ಕೆ. ಶಿವಕುಮಾರ್ ಹೇಳಿದ್ರು. ಹಾಗಾಗಿ ಬಜೆಟ್ ಆದ ನಂತರ ಎಲ್ಲವೂ ಏನೋ ಒಂದ್ ಕಡೆ ಬದಲಾವಣೆ ಆಗುವಂತ ಸುಳಿವು ಇದಾಗಲೇ ಇಲ್ಲಿ ಈ ಒಂದು ಕಾಂಗ್ರೆಸ್ನ ಕೈ ನಾಯಕರು ದೆಹಲಿಗೆ ಹೋಗ್ತಿರುವಂತದ್ದು, ಫಾರಿನ್ ಟೂರ್ ಕೈಗೊಳ್ತಿರುವಂತದ್ದು ಎಲ್ಲ ಒಂದ್ ಕಡೆ ಮುನ್ನಿಡಿ ಬರ್ದಿದ್ಯಾ ಅನ್ನೊಂದು ಪ್ರಶ್ನೆ ಇದೀಗ ಹುಟ್ಟಾಗ್ತಿದೆ ಅಖಿಲೇಶ್. ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಮಾಹಿತಿಗೆ.